ಈ ಜಾಗದಲ್ಲಿ 19,000 ಜನರ ಮಾರಣ ಹೋಮ ನಡೀತು ಅಂದರೆ ನಂಬಕ್ಕೆ ಆಗಲ್ಲ, ಆದರೆ ನಂಬಲೇಬೇಕು. ಲಾರಿ ಅಲ್ಲಿಂದ ರಿವರ್ಸ್ ಬರ್ತಾ ಇತ್ತು. ರಿವರ್ಸ್ ಬಂದಿರೋಂಥ ಲಾರಿಯಿಂದ ಜನಗಳನ್ನೆಲ್ಲ ಇಳಿಸಿ 1 ಚೇಂಬರು, 2 ಚೇಂಬರು, 3, 4, 5 ಚೇಂಬರ್ಗೆ ತುಂಬ್ತಾಯಿದ್ರು. 100 ಜನನ ತುಂಬ್ತಾಯಿದ್ರು ಬರೀ ಚಿಕ್ಕ ಚೇಂಬರ್ಗಳಲ್ಲಿ. ಲಾರಿಲಿ ಬಂದಂಥ ಜನಗಳನ್ನೆಲ್ಲ ಇಲ್ಲಿ ತುಂಬಿ ಕಬ್ಬಣದ ಡೋರ್ನ ಕ್ಲೋಸ್ ಮಾಡಿಬಿಡ್ತಾಯಿದ್ರು. ಅಲ್ಲಲ್ಲಿ ಚೂರು ಕಬ್ಬಣಗಳು ಕಾಣ್ತಾಯಿ ನೋಡಿ, ಅದೇ ಪ್ರೂಫು. ಇಲ್ಲೊಂದು ದೊಡ್ಡ ಕಬ್ಬಣದ ಸ್ಲೈಡಿಂಗ್ ಡೋರ್ ಇತ್ತು. ಇಲ್ಲಿ ತುಂಬಿದ್ದಂಥ ಎಲ್ಲ ಜನಗಳು ಏಕಾಏಕಿ ಒಗ್ಗಟ್ಟಲ್ಲಿ ಈ ಡೋರ್ನ ಒಡೆದ್ಬಿಟ್ಟು ಡೋರಿಂದ ಆಚೆ ಬಂದರೂ ಸಹ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿದ್ದಂಥ ನೀರಲ್ಲೆಲ್ಲ ಪವರ್ಫುಲ್ ಕರೆಂಟ್ ಹರಿತಾ ಇತ್ತು. ಕರೆಂಟ್ ತಾಗ್ತಿದ್ದಂಗೆ 100 ಜನ ಸ್ಪಾಟಲ್ಲೇ ಸತ್ತೋಗ್ತಾಯಿದ್ರು. ನೋಡಿ ಜನಗಳನ್ನ ಸಾಯಿಸೋಕ್ಕೆ ಕರೆಂಟ್ನ ಇಲ್ಲಿಂದನೇ ತಗೊತಾಯಿದ್ರು. ಮತ್ತು ಈ ಜಾಗ ಎಲ್ಲ ನೋಡ್ತಾ ಇದ್ರೆ ನೋಡಿ, ಇಲ್ಲಿವರೆಗೂ ನೀರು ನಿಂತ್ಕೊತಾ ಇತ್ತು. ಇಲ್ಲಿ ಫುಲ್ಲು ನೀರು ಇರ್ತಾಯಿತ್ತು. ಸ್ವಿಚ್ಚು ಇಲ್ಲಿರ್ತಾಯಿತ್ತು. ಸ್ವಿಚ್ನ ಒತ್ತಿದ ತಕ್ಷಣ ಇಲ್ಲಿ ನೀರು ನಿಂತ್ಕೊಂಡಿರೋದಲ್ಲ, ಇಲ್ಲೆಲ್ಲ ಪವರ್ಫುಲ್ ಕರೆಂಟ್ ಹರಿತಾ ಇತ್ತು ದಿನದ 24 ಗಂಟೆ. ಇದಕ್ಕಿಂತ ಭಯ ಆಗೋದೇನು ಅಂತಂದರೆ, ಆ ಟೈಮಲ್ಲಿ ಇಲ್ಲಿ ಸುಮಾರು ಜನನ್ನ ಊಟ ಇಲ್ದಿರ ಬಂಧಿಸಿ ಸಾಯಿಸಿದ್ರಲ್ಲ ಹೊಟ್ಟೆ ಹಸುವಿನಿಂದ. ಸಾಯೋವಂಥ ಟೈಮಲ್ಲಿ ಕುಟುಂಬಸ್ಥರಿಗೆ ಬಿಟ್ಟೋದಂಥ ಕುರುಹು ನೋಡಿ. ಘಟನೆ ನಡೆದ 43 ವರ್ಷಗಳಾದ್ರೂ ಸಹ ಇಲ್ಲಿ ಆ ಜನಗಳು ಚಿತ್ರಹಿಂಸೆ ಪಟ್ಟು ಸತ್ತಂತಹ ಆ ಪವರ್ನ ಫೀಲ್ ಮಾಡ್ಬೋದು. ನೋಡಿ, ಇಲ್ಲಿದ್ದಂಥ ಜನಗಳಿಗೆ ಉಸಿರಾಡೋಕ್ಕೆ ಇಲ್ಲಿದ್ದಂಥ ಕಿಟಕಿನೂ ಸಹ ಮುಚ್ಚಿಬಿಟ್ಟಿದ್ರು. ಇಲ್ಲಿ ಕಿಟಕಿ ಮತ್ತು ಅಲ್ಲಿ ಮುಖ್ಯ ದ್ವಾರ ಎಲ್ಲ ಮುಚ್ಚಿಬಿಟ್ಟಿದ್ರು. ಸುಮಾರು ಜನ ಸಫೋಕೇಷನಲ್ಲೇ ಸತ್ತೋಗ್ಬಿಟ್ರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದ್ದಂಥ 2 ಚಿಕ್ಕ ಕಿಟಕಿನೂ ಮುಚ್ಚಿಬಿಟ್ಟು ಮತ್ತು ಅಲ್ಲಿರುವಂಥ ಮುಖ್ಯ ದ್ವಾರನೂ ಮುಚ್ಚಿಬಿಟ್ಟು ಇಲ್ಲಿ 100 ಜನಗಳನ್ನ ಕುರಿಗಳು ತುಂಬ್ತಾಯಿದ್ರು. ಇವರ ಕತೆ ಏನಾಗಬೇಡ ಅಂತ ಇಲ್ಲಿ ಫೋರ್ಸ್ಫುಲ್ಲಾಗಿ ಬಂಧಿತರಾದಂಥ ಹಲವಾರು ಜನಗಳು ಇವ್ರು ಕೊಡೋ ಟಾರ್ಚರಿಂದನೇ ಸತ್ತೋಗ್ಬಿಟ್ರು. ಇನ್ನು ಹಲವಾರು ಜನಗಳು ಹೊಟ್ಟೆ ಹಸುವಿನಿಂದ ಸತ್ತೋದ್ರು. ಈ ರೂಮಲ್ಲಿ ಉಸಿರಾಡೋಕ್ಕೆ ಗಾಳಿ ಸಿಗದಿರೇ ಸತ್ತೋಗ್ಬಿಟ್ರು. ಆ ಸತ್ತಂಥ ಸಂಖ್ಯೆ ಸಾವಿರಾರು ಜನ. ಹಾಗೆ ಇಲ್ಲಿ ಸತ್ತಂಥ ಒಬ್ಬ ವ್ಯಕ್ತಿಯ ಹೆಂಡತಿ ಬಂದು ಗೋಡೆ ಮೇಲೆ ಈ ರೀತಿ ಬರೀತಾರೆ, ನೆವರ್ ಫರ್ಗೆಟ್ ಮೈ ಹಸ್ಬೆಂಡ್ ವಾಸ್ ಕಿಲ್ಡ್ ಬೈ ದೀಸ್ ಪೀಪಲ್. ನೀವು ಕೇಳ್ಬೋದು, ಇಷ್ಟೆಲ್ಲ ರಕ್ತ ಚರಿತ್ರೆಗೆ ಯಾರು ಕಾರಣ ಅಂತ. ಅವನೇ ಇದಿ ಅಮೀನ್. ಈ ರಕ್ತ ಚರಿತ್ರೆ ಸೃಷ್ಟಿಸಿದಂತಹ ಇದಿ ಅಮೀನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು 1940ಕ್ಕೆ ಹೋಗಬೇಕು. 1940ರಲ್ಲಿ ಇದಿ ಅಮೀನು ಬ್ರಿಟಿಷರ ಅಡಿಗೆ ಭಟ್ಟ ಆಗಿದ್ದ. 6 ಅಡಿ 5 ಇಂಚ್ ಇದ್ದಂಥ ಬಲಾಢ್ಯನಾದಂಥ ಇದಿ ಅಮೀನ್ನ ಬ್ರಿಟಿಷರು ಒಂದಾಗೊಂದು ಪ್ರಮೋಷನ್ ಕೊಟ್ಟು ಫೈನಲ್ ಆಗಿ ಉಗಾಂಡಾದ ಆರ್ಮಿ ಜನರಲ್ ಆಗಿಬಿಟ್ಟ. ಉಗಾಂಡಾದ ಯೋಧರು ಬಳಸಬೇಕಾಗಿದ್ದಂಥ ವಸ್ತುಗಳು ಅಂದರೆ ಗನ್ನು, ಬಾಂಬು ಇವೆಲ್ಲ ಇಡಬೇಕಾಗಿದ್ದಂಥ ಈ ಜಾಗ ರಕ್ತ ಚರಿತ್ರೆ ಸೃಷ್ಟಿಯಾಗುವಂಥ ಜಾಗ ಆಗೋಯಿತು. ಇದಿ ಅಮೀನ್ಗಿದ್ದಂಥ ಆರ್ಮಿ ಪವರನ್ನು ಬಳಸ್ಕೊಂಡು ಆಗಿನ ಉಗಾಂಡಾದ ರಾಜನನ್ನು ಸೋಲಿಸಿ ಇಡೀ ಉಗಾಂಡಾಗೆ ಡಿಕ್ಟೇಟರ್ ಆದ ಮತ್ತು ಉಗಾಂಡಾದ ರಕ್ತ ಚರಿತ್ರೆಯ ಮುನ್ನುಡಿ ಬರೆದ.